ಬದುಕು ಜಟಕ ಬಂಡಿ. ನಿಮ್ಮ ಹೆಸರು? ಗಂಗಾ ಭೈರ. ಗಂಗಾ ಭೈರ. ಎಲ್ಲಿಂದ ಬಂದಿದ್ದೀರಪ್ಪ? ಮೇಡಮ್ ಈ ದಾಸಹಳ್ಳಿ ಲಗ್ಗೆರೆಯಿಂದ ಬಂದಿದ್ದೀನಿ. ಲಗ್ಗೆರೆ ಕಡೆಯಿಂದ. ಹೌದು. ಎಲ್ಲ ಡೀಟೇಲ್ ಇದೆ ಇದರಲ್ಲಿ ಅಲ್ಲ? ಹೌದು ಮೇಡಮ್. 7 ಜನ ಇದ್ದೀರಾ ಒಟ್ಟು? 8 ಜನ ಮೇಡಮ್. ನಿಮ್ನು ಸೇರಿ 8 ವರ್ಕ್ ಎಕ್ಸ್ಪೀರಿಯನ್ಸ್ ಮೇಡಮ್. ಸೊ ನಿಮ್ನು ಸೇರಿಸಿ 8 ಜನನಾ? ಹೌದು ಮೇಡಮ್. ಏನ್ ಮಾಡ್ಕೊಂಡಿದ್ದೀರಾ? ಮೇಡಮ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ABB ಸಬ್ ಕಾಂಟ್ರಾಕ್ಟರ್ ಮಾಡ್ತಾ ಇದ್ದೀನಿ. ಸೊ ಅದು ಬಿಟ್ಟರೆ ಸೀರಿಯಲ್ಲು, ಮೂವಿ. ಇಲ್ಲಿಗೆ ಬಂದಿದ್ದು ಕಾರಣ? ಅದೇ ಮೇಡಮ್, ನಂದಿನಿ ಅನ್ನೋ ಹುಡುಗಿಗೆ ಬಾಳ್ಕೊಡ್ಬೇಕು ಅಂತ ಬಂದಿದ್ದೀನಿ. ಏನ್ ಅನ್ಸುತ್ತಪ್ಪ ನಿಮ್ಗೆ ನಂದಿನಿ ಬಗ್ಗೆ? ಏನ್ ಅನ್ಸುತ್ತೆ ಅನ್ನೋದಕ್ಕಿಂತ ಅವ್ರಿಗೆ ಏನ್ ಅನ್ಸಿದೆ ನಮಗೆ ಗೊತ್ತಿಲ್ಲ. ನನಗೆ ಮದುವೆ ಆಗ್ಬೇಕು ಅಂತ ಆಸೆ ಆಗಿದೆ. ಎಷ್ಟು ವರ್ಷ ಅಪ್ಪ ನಿಮ್ಗೆ? 27 ವರ್ಷ ರನ್ನಿಂಗ್. ಮದುವೆ ಆಗ್ಬೇಕು ಅಂತ ಮನೇಲಿ ಹುಡುಕ್ತಾ ಇದ್ದಾರಾ? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಸೊ ನಾನು ಹೇಳ್ತು ಅಂದ್ರೆ ಹುಡುಕ್ತಾರೆ. ಯಾರಿಗೂ ಹೇಳ್ದಂಗೆ ನಾನು ಇಲ್ಲಿ ಬಂದಿದ್ದೀನಿ. ಯಾರಿಗೂ ಹೇಳಿಲ್ಲ? ಲವ್ ಮ್ಯಾರೇಜ್ ಆಗ್ಬೇಕಂತ ಆಸೆ? ಇಲ್ಲ ಮೇಡಮ್, ಲವ್ ಕಮ್ ಅರೇಂಜಲ್ಲೇ ಆಗ್ಬೇಕು. ಸೊ ಸರ್ಪ್ರೈಸ್ ಕೊಡೋಣ ಅನ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ಸೊ ಯಾರಿಗೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಆರ್ಟಿಗೆ ಟಚ್ ಆಯ್ತು ಹೆಸರು, ಆ ನಂದಿನಿ ಅನ್ನೋದು. ಯಾಕೆ? ಪಿಕ್ಚರ್ ಯಾವ್ದನ ರೀಸೆಂಟ್ ಆಗಿ ನೋಡಿದ್ರಾ? ಬಂಧನ ಫಿಲಮ್ ಫಸ್ಟ್ ಟೈಮ್ ಪ್ರಥಮ ಬಾರಿಗೆ ನೋಡಿದ್ದು ಬಂಧನ. ಮಿಸ್ ನಂದಿನಿ ಅಂತ ಸುಹಾಸಿನಿ ಅವ್ರ ಹೆಸರು ಅಲ್ಲ? ಹಾಡು ಹೇಳಿಪ್ಪ ಒಂದು. ನಿಮ್ಮನ್ನೇ ನಂದಿನಿ ಅನ್ಕೊಳ್ಳ ಮೇಡಮ್. ಅಯ್ಯೋ ಖಂಡಿತ ಮಾಡ್ತೀನಿ ಮೇಡಮ್, ಆ ಥರ ಏನಿಲ್ಲ. ಹೇಳ ಮೇಡಮ್. ಹೇಳಿಪ್ಪ. ಐ ಲವ್ ಯು ನಂದಿನಿ, ಪ್ಲೀಸ್. ನಾನು ನೀನು ತುಂಬ ಇಷ್ಟಪಟ್ಟಿದ್ದೀನಿ ನಂದಿನಿ. ಇಲ್ಲ ಅನ್ಬೇಡ ನಂದಿನಿ, ಪ್ಲೀಸ್ ತಗೊಳ್ಳಿ ನಂದಿನಿ. ಇದು ನನ್ನ ಪ್ರಥಮ ಕಾಣಿಕೆ. ಪ್ಲೀಸ್ ನಂದಿನಿ ತಗೊಳ್ಳಿ ನಂದಿನಿ. ಈಗ ನಾನು ತಗೋಬೇಕಪ್ಪ? ಹೌದು ನಂದಿನಿ. ನಂದಿನಿ ಕೊಡ್ಲಾ ಇದನ್ನ? ಕೊಡಿ ನಂದಿನಿ. ನಿಮ್ಮನ್ನೇ ನಂದಿನಿ ಅನ್ಕೊಂಡು ಕೊಟ್ಟಿದ್ದೀನಿ. ನಾನು ನಂದಿನಿ ಕೊಡ್ತೀನಿ ಅಂದ್ರೆ ನೀವು ನಂದಿನಿ ನೋಡೂ ಇಲ್ಲ? ಇಲ್ಲ ಮೇಡಮ್. ನಾನೇ ನಂದಿನಿ ಆಗಿದ್ರೆ? ನೀವೇ ನಂದಿನಿ ಅಂತ ನಾನು ಅನ್ಕೊಂಡಿದ್ದೀನಿ ಮೇಡಮ್. ಮೇಡಮ್ ಮದುವೆ ಆಗ್ಬಾರ್ದ ಮೇಡಮ್? ಆಗ್ಬೋದಪ್ಪ, ಯಾರೂ ಇಲ್ಲ ಅಂತ ಹೇಳಿಲ್ಲ. ಇಲ್ಲ, ನನ್ನ ಪರ್ಸನಾಲಿಟಿ ಏನಾರ ಪ್ರಾಬ್ಲಮ್ ಆಗ್ತಿದ್ಯಾ ಮೇಡಮ್? ಖಂಡಿತ ಇಲ್ಲ. ಇಲ್ಲ ಮೇಡಮ್, ನಂದಿನ ಹೇಗಾರು ಮಾಡಿ ನಾನು ಮದುವೆ ಮಾಡ್ಕೊಡ್ತೀನಿ ಪ್ಲೀಸ್ ಮೇಡಮ್. ನಂದಿನಿ ಬೇಕು ಮೇಡಮ್, ಅಷ್ಟೇ ಮೇಡಮ್. ನಂದಿನಿಗೋಸ್ಕರ ಬಂದಿದ್ದೀನಿ ಮೇಡಮ್. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್. ನನ್ನ ನಂದಿನಿನ ತುಂಬ ಮನಸ್ಸೊಳಗಡೆ ಇಟ್ಕೊಳಕ್ಕಾಗಲ್ಲ. ಆದರೂ ಚಿಕ್ಕ ಮಗು ಥರ ಸಾಕಿ ಬೆಳೆಸಿ ಸಾಕ್ತೀನಿ ಮೇಡಮ್. ನಂದಿನಿ ಮಾತ್ರ ಇಲ್ಲ ಅನ್ಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ನನ್ನಲ್ಲಿ ಏನಾರು ಪ್ರಾಬ್ಲಮ್ ಇದ್ರೆ? ನಿಮ್ಮಲ್ಲಿ ಏನೂ ಕೊರತೆ ಇಲ್ಲ, ಏನೂ ತೊಂದರೆ ಇಲ್ಲ. ನಂದಿನಿ ಬೇಕು. ನಂದಿನಿಗೋಸ್ಕರ ಒಂದು ಹಾಡು ಹೇಳಿ ಹೋಗ್ಲಿ. ಹಾಡ ಮೇಡಮ್? ಖಂಡಿತ ಹೇಳ್ತೀನಿ. ಬೇಜಾರು ಮಾಡ್ಕೋಬೇಡಿ, ಖುಷಿಯಾಗಿ ಒಂದು ಹಾಡು ಹೇಳಿ. ಪ್ರೇಮದ ಕಾದಂಬರಿ ಬರೆದೇನು ಕಣ್ಣೀರಲಿ, ಕಥೆಯು ಮುಗಿದೆ ಓದರು ಮುಗಿಯದ. ಮುಂದೆ ಆಕೆಯಿಂದ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಏನ್ ಬಯಸ್ತೀರಾ? ಆಕೆ ಹೇಗಿರ್ಬೇಕು ನಿಮ್ಮ ಮನೇಲಿ ಅಂತ ಬಯಸ್ತೀರಾ? ನಮ್ಮ ಮನೇಲಿ ನಮ್ಮ ಜೊತೆ ಚೆನ್ನಾಗಿದ್ರೆ ಸಾಕು. ಇನ್ನೊಂದು ಅವರು ಹೊರಗಡೆ ಜಾಬ್ ಮಾಡ್ತೀನಿ ಅಂದ್ರೆ ಜಾಬ್ ಮಾಡ್ಬೋದು, ಅಥವಾ ಮಾಡ್ದೇನೂ ಇರ್ಬೋದು. ಮೇಡಮ್ ಅಮ್ಮ ಹೇಳಿದಾರೆ ಹೋಗಿದಾರ, ಹೋಗಪ್ಪ ಅಂತ ಹೇಳಿ ಫೋನ್ ಮಾಡಿದ್ದೆ. ಅಮ್ಮನ ಮಾತೆ ಲಾಸ್ಟ್. ಓಕೆ. ಬೆವರ್ತಾ ಇದೀರಲ್ರಿ, ನಿಧಾನಕ್ಕೆ ಹೇಳ್ರಿ, ಆರಾಮಾಗಿ, ಪರವಾಗಿಲ್ಲ. ಈಗಲೇ ಎಷ್ಟು ಭಯ ಪಟ್ರೆ ಹೆಂಗೆ? ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ಬೇಡ್ವಾ ನೀವು? ನಮಗೆ ತಿಳಿದಂಥ ಮಾತುಗಳನ್ನ ಅವ್ರಿಗೆ ಹೇಳ್ತೀವಿ, ಅರ್ಥ ಮಾಡ್ಕೊತಾನೆ, ಇವನು ಅರ್ಥ ಮಾಡ್ಕೊತಾನೆ. ಇನ್ನು ಮಿಕ್ಕಿದ್ದು ಹುಡುಗಿಗೆ ಬಿಟ್ಟಿದ್ದು. ಅಲ್ಲ, ಯಾರನ್ನಾರ ಇಷ್ಟಪಡಲಿ, ಏನಾರ ಇರಲಿ, ಸುಖವಾಗಿ ಸಂತೋಷವಾಗಿದ್ರೆ ಅದು ಅಷ್ಟೇ ಸಾಕು ನಮಗೆ.
ಇಷ್ಟು ವರ್ಷ ಆದ್ರೂ ಮದುವೆ ಆಗ್ಬೇಕು ಅಂತ ಅನ್ಸ್ಲಿಲ್ವಾ ಅಥವಾ ನಿಮ್ಮ ನಿರೀಕ್ಷೆಗೆ ತಕ್ಕ ಹುಡುಗಿ ನಿಮಗೆ ಸಿಗ್ಲಿಲ್ವಾ? ನಮ್ಮ ತಕ್ಷಣ ನಮ್ಗೆ ಯಾರು ಸಿಕ್ಕಿಲ್ಲ ಅವರಿಗೆ. ವೀಕ್ಷಕರೇ, ಮುಂದಿನ ಅಭ್ಯರ್ಥಿ ಅರುಣ್ ಕುಮಾರ್ ಅವರು. ನಮಸ್ಕಾರ ಅರುಣ್ ಕುಮಾರ್ ಅವರೇ, ಎಲ್ಲಿಂದ ಬಂದಿದ್ದೀರಪ್ಪ? ಬೇಜಾರು ಮಾಡ್ಕೋಬೇಡಿ, ನಂದಿನಿ ಲೇಔಟ್ನ ಬರ್ತಾ ಇದ್ದೀನಿ. ನಂದಿನಿ ಲೇಔಟ್, ಇದ್ರಲ್ಲಿ ಏನಿದೆಪ್ಪ ಬೇಜಾರು ಮಾಡ್ಕೊಳ್ಳೋದು? ಅವ್ರ ಹೆಸರು ಅದೇ ಅಲ್ವಾ ಮೇಡಮ್? ಹಂಗ ಹಂಗಾಗ್ತದೆ. ಅವ್ರು ಖುಷಿ ಆಗ್ಬೇಕ್ರಿ, ಲೇಔಟ್ ಅವ್ರ ಹೆಸರಲ್ಲಿದೆ. ಬರ್ಕೊಡ್ತೀರೇನು? ಗ್ಯಾರಂಟಿ ಇವತ್ತೇ ಕೊಟ್ಬಿಡ್ತೀವಿ. ಏನ್ ಮಾಡ್ಕೊಂಡಿದ್ದೀರಾ? ಸೂಪರ್ವೈಸರ್ ಇದೀನಿ ಮೇಡಮ್. ಎಲ್ಲಿ? KSDL ಸೋಪ್ ಫ್ಯಾಕ್ಟ್ರಿ. ಚೆನ್ನಾಗಿ ನಡೀತಿದ್ಯಾ? ನಡೀತಿದೆ. ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀರಾ? 7 ವರ್ಷದಿಂದ. 7 ವರ್ಷದಿಂದ. ನಂದಿನಿ ಯಾಕೆ ಇಷ್ಟ ಆದ್ಲಪ್ಪ ನಿಮ್ಗೆ? ಸೇಮ್ ಅವ್ರ ಸ್ಟೇಜು ನನ್ನ ಸ್ಟೇಜ್ ಒಂದೇ ಥರ ಇದೆ. ನೀವು ತಂದೆ ತಾಯಿನ ಕಳ್ಕೊಂಡಿದ್ದೀವಿ. ಅಕ್ಕ ಮಾತ್ರ ಅವ್ರು ಸಾಚಿ ಸಲಿಗೆ ಅವರು ಮದುವೆ ಮಾಡ್ಕೊಂಡು ಸಪ್ರೇಟ್ ಆಗಿದ್ದಾರೆ. ಇವಾಗ ನಾನು ಸಪ್ರೇಟ್ ಆಗಿದ್ದೀನಿ. ಹಿಂದೆ ಮುಂದೆ ಇದ್ದಾರೆ ಜನಗಳು, ಬಟ್ ನಮ್ಮ ಕಷ್ಟಕ್ಕೆ ಯಾರು ಆಗಲ್ಲ. ಸೇಮ್ ಇವ್ರಿಗೆ ಹೆಂಗಿದಾರೋ ಅದೇ ಥರ ನಮಗೆ ಅಲ್ವಾ. ಬಟ್ ಇಂಥವ್ರು ಬಾಳ್ ಕೊಟ್ರೆ ನಮಗೂ ಚೆನ್ನಾಗಿರುತ್ತೆ. ನಿಮಗೂ ಒಂದು ಬಾಳ ಆಗುತ್ತೆ. ಇದು ನಾನು ಅವ್ರು ಕೊಡೋಗಿಂತ ಅವ್ರು ನನಗೆ ಕೊಡೋ ಥರ ಇದೆ. ಅಷ್ಟು ಇಷ್ಟಪಟ್ಟಿದ್ದೀರಾ? ಆಕೆ ಅಷ್ಟು ನಿಮ್ಮ ಜೀವನದಲ್ಲಿ ಖಾಲಿತನವನ್ನ ತುಂಬಿಸ್ಲಿಕ್ಕೆ ಬರ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯಾರನ್ನ ಸಜೆಸ್ಟ್ ಮಾಡಿದ್ರಾ ನಿಮ್ಗಿಂತ ಕಡೆ ಹೋಗಿ ಬನ್ನಿ? ಇಲ್ಲ. ಅಕ್ಕ ಯಾರಾದ್ರೂ ನೋಡಿದ್ರಾ ಸಂಚಿಕೆನ? ಯಾರು ಇಲ್ಲ, ನೀವಾಗ ನೀವೇ ಖುದ್ದಾಗಿ ಆಸೆ ಪಟ್ಟು ಬಂದಿದ್ದೀರಾ? ನಾನು ನೋಡಿರೋದು. ಇನ್ನೊಬ್ರು ಹೇಳಿಕೆ ಮಾತು ಕೇಳ್ಕೊಂಡು ಏನು ಬಂದಿಲ್ಲ. ಏನು ಬಂದಿಲ್ಲ. ನನ್ನ ಮನಸ್ಸು ಪೂರ ಒಪ್ಕೊಂಡು. ಒಪ್ಸಿದ್ದೀರಾ? ಮನೇಲಿ ಹೇಳಿದಿರಾ ಅಥವಾ ಜಸ್ಟ್? ಮನೇಲಿ ಯಾರಿಲ್ಲ ಮೇಡಮ್, ಒಬ್ಬನೇ. ತಂದೆ ತಾಯಿ ಇಲ್ಲ, ಅಕ್ಕ ತಮ್ಮ ಒಬ್ಬ. ಅವ್ರಿಗೆ ಮ್ಯಾರೇಜ್ ಆಗ್ಬಿಡ್ತು, ಲವ್ ಮ್ಯಾರೇಜ್. ನಾನು ಸಪ್ರೇಟ್ ಆಗಿದ್ದೀನಿ. ಸ್ವಂತ ಮನೆ ಬಿಟ್ಟು ಬಂದು ಬೇರೆ ಮನೆ ಮಾಡ್ಕೊಂಡು. ಕಾಸ್ಟ್ ಏನು ಪ್ರಾಬ್ಲಮ್ ಆಗಲ್ವಾ? ನೀವಾಗ ನೀವೇ ಖುದ್ದಾಗ ಒಂದ್ ಕಡೆ ಇಂಡಿಪೆಂಡೆಂಟ್ ಆಗಿದ್ದೀರಾ, ಜೀವನ ಮಾಡ್ಕೊಂಡು. ಆಕೆನೂ ಸುಖವಾಗಿ ಸಂತೋಷವಾಗಿ ಇಟ್ಕೊಂತೀನಿ ಅಂತ ಅನ್ಸುತ್ತೆ ನಿಮ್ಗೆ? 100%. ಆಕೆ ಹೊಂದ್ಕೊಂತಾಳೆ ಅಂತ ಅನ್ಸುತ್ತಾ? ಏನಾದ್ರು ಅಭ್ಯಾಸ ಅಭ್ಯಾಸ? ಅಂತವ್ರೆ ಸರಿ. ಆ ಕಷ್ಟಗಳು ಗೊತ್ತಾಗುತ್ತೆ ಹೊರತು ಅವ್ರಿಗೆ ಇದು ಗೊತ್ತಾಗಲ್ಲ. ನೋವಲ್ಲಿ ಇರ್ಬೇಕಾದ್ರೆ ಹೆಂಗ್ ಮಾತಾಡಿಸ್ಬೇಕು ಅಂತ ಅವ್ರಿಗೂ ಗೊತ್ತಾಗಿರುತ್ತೆ ಇಂಥ ಟೈಮ್ಗಳಲ್ಲಿ. ನಾವು ಬೇಜಾರಿದ್ದಾಗ ಅವ್ರು ಕರೆಕ್ಟ್ ಮಾತಾಡೋದು, ಅವ್ರು ಬೇಜಾರಿದ್ದಾಗ ಅವ್ರ ಪರ ನಾವು ಮಾತಾಡೋದು, ಆ ಥರ ಇದು ಮಾಡ್ಕೊಂಡು ಹೋಗ್ಬೇಕು. ಏನಾದ್ರೂ ಹವ್ಯಾಸಗಳಿದೆಯಾ? ಸ್ಮೋಕ್ ಮಾಡ್ತೀನಿ ಮೇಡಮ್. ಡ್ರಿಂಕ್ಸ್, ಡ್ರಿಂಕ್ಸ್, ಗುಟ್ಕಾ, ಪಾನ್ ಏನೂ ಇಲ್ಲ? ಬೆಳಗ್ಗೆ 5:15 ಫ್ಯಾಕ್ಟ್ರಿ ಒಳಗೆ ಹೋದ್ರೆ ಸಂಜೆ 8:00 ಆಚೆ ಬರೋದು. ಫ್ರೆಂಡ್ ಸರ್ಕಲ್ಲು ಇದ್ದಾರೆ. ಸೊ ಮದ್ವೆ ಆದ್ಮೇಲೆ ಅವ್ರಿಗೂ ಇಂಪಾರ್ಟೆನ್ಸ್ ಕೊಡ್ಬೇಕು. ಹೆಂಡತಿ ಬಂದ್ಲು ಅಂತ ಏನೋ ಬರೋದೇ ಇಲ್ಲ ನೀನು ಅಂತೆಲ್ಲ ಹೇಳ್ಬೋದು. ಫ್ರೆಂಡ ಎಂತ ನೋಡ್ಬೇಕಾದ್ರೆ ಹೆಂಡತಿನೇ ಜೀವನ ಪೂರ್ತ ಸಂಗಾತಿಯಾಗಿ ಬರೋದು ಆಕೆ. ಆಕೆ ಖುಷಿಯಾಗಿದ್ರೆ ನೀವು ಫ್ರೆಂಡ್ಸ್ ಜೊತೆನೂ ಹೋಗಿ ಬಂದು ಮಾಡ್ಬೋದು ಆವಾಗ ಇವಾಗ ಅಲ್ವಾ? 24 ಗಂಟೆಯಲ್ಲಿ 14 ಅವರ್ ವರ್ಕ್, 10 ಗಂಟೆ ಮಲಗಕ್ಕಂತ 2 ಅವರ್ ಇರೋದ್ರಲ್ಲಿ ಹಾಫ್ ಅನ್ ಅವರ್ ಫ್ರೆಂಡ್ಶಿಪ್ಗೋಸ್ಕರ, 1.5 ಅವರ್ ವೈಫ್ಗೋಸ್ಕರ. ಸಾಕಾಗತ್ತಾ ಅಷ್ಟು? 1.5 ಅವರ್ ಈಗಲೇ ಎಲ್ಲ ಚಾರ್ಟ್ ಮಾಡಿ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀರಾ? ಗ್ಯಾರಂಟಿ. ಲೈಫ್ ಅಷ್ಟು ಮಟ್ಟಕ್ಕೆ ಪ್ಲಾನ್ ಮಾಡಿ. ಈಗ ನಿಮ್ಗೆ ನಂದಿನಿ ಬೇಕಪ್ಪ, ನಂದಿನಿ ನಿಮ್ಮನ್ನೇ ಮದುವೆ ಆಗ್ಬೇಕು, ಆ ಗ್ಯಾರಂಟಿ ನಿಮ್ಗಿದ್ಯಾ? ಹೇಳಕ್ಕಾಗಲ್ಲ ಮೇಡಮ್. ಅದು ನೀವೇನ್ ಹೇಳ್ತೀರಾ? ಅವ್ರವ್ರ ಲೈಫ್ ಡಿಸೈಡ್ ತಗೊಳ್ಳೋದು ಅವ್ರವ್ರ ಕೈಯಲ್ಲಿ ಇದ್ದವ್ರು. ನನಗಿಂತ ತುಂಬಾ ಚೆನ್ನಾಗಿರೋರು ಇದ್ದಾರೆ, ಪೇರೆಂಟ್ಸ್ ಜೊತೆ ಬಂದವರು ಇದ್ದಾರೆ. ನಾನು ಪರವಾಗಿಲ್ಲ, ಅಂದ ಚಂದ ಎಲ್ಲ ಇದ್ರಲ್ಲಿ ಮ್ಯಾಟರ್ ಇಲ್ಲಪ್ಪ. ಆಕೆಗೆ ಮನ್ಸು, ಪ್ರೀತಿ, ವಿಶ್ವಾಸ ಯಾರು ತುಂಬ್ತಾರೋ ಆಕೆ ಜೀವನದಲ್ಲಿ, ಆಕೆನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಅಂದ ಚಂದ ಯಾವ್ದು ನೋಡ್ದೆ, ಯಾವ್ದನ್ನು ಎಕ್ಸ್ಪೆಕ್ಟ್ ಮಾಡ್ದೆ ನಮ್ಮ ಹತ್ರ ಬಂದ್ಲು. ಈ ತರ ಇದೆ ನನ್ನ ಸ್ಥಿತಿ, ಈ ತರ ಇದೆ, ನನಗೆ ಸೂಕ್ತವಾದ ಹುಡುಗನ್ನ ತೋರಿಸಿ ಒಂದು ಮಾರ್ಗದರ್ಶನ ಕೊಡಿ, ಜೀವನಕ್ಕೆ ಒಂದು ದಾರಿ ಮಾಡ್ಕೊಡಿ ಅಂತ. ಸೊ ಅವಳನ್ನ ಇಂಪ್ರೆಸ್ ಮಾಡಕ್ಕೆ ನೀವೇನ್ ಹೇಳ್ತೀರಾ? ಬಂದೆಯ ಬಾಳಿನ ಬೆಳಕಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಹಾಡೇನೋ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಐ ಲವ್ ಯು ಅಂತ ಜೋರಾಗಿ ಹೇಳಕ್ ಆಗತ್ತಾ? ನಾಚಿಕೆ ಪಟ್ಕೋಬೇಡಿ, ಆಕೆನೂ ಹೇಳ್ತಾಳೆ ಅಲ್ವಾ? ಐ ಲವ್ ನಂದಿನಿ. ಸೂಪರ್ ರೀ, ಎಷ್ಟೊಂದು ಇಷ್ಟಪಡ್ತೀರಲ್ಲ ನೀವು. ನನಗೂ ಗೊತ್ತಿರ್ಲಿಲ್ಲ ನೀವು ಇಷ್ಟೊಂದು ಇಷ್ಟಪಡ್ತೀರಾ, ಇಷ್ಟೊಂದು ಮನಸ್ಸು ಬಿಚ್ಚಿ ಆಕೆ ಬಗ್ಗೆ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮ ಪ್ರೀತಿ ಆಕೆಗೆ ತಲುಪಿದೆ ಅಂತ ನಾವು ಭಾವಿಸ್ತೀವಿ. ನಿಮ್ಮ ಪ್ರೀತಿಯ ಪಾರಿವಾಳ ನಾವಾಗಿ ಆಕೆ ತನಕ ನಿಮ್ಮ ಸಂದೇಶವನ್ನ ತಲುಪಿಸ್ತೀವಿ. ಆಯ್ತಪ್ಪ, ಆಲ್ ದಿ ಬೆಸ್ಟ್. ಧನ್ಯವಾದಗಳು.